ಮುಖ್ಯಮಂತ್ರಿಗಳಿಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ? ಅಲ್ಲಿ ಅವರಿಗೂ ಕೂಡ ವೇದಿಕೆಯಲ್ಲಿ ಆಸನ ವ್ಯವಸ್ಥೆ ಮಾಡಲಾಗಿದೆ ಅನ್ನೋ ಮಾಹಿತಿ. ಮುಖ್ಯಮಂತ್ರಿಗಳು ತೋರ್ಗಾಣಿಕೆಗೆ ಪತ್ರ ಬರೆದ್ರು, ಇವತ್ತು ಅಲ್ಲಿ ಬನ್ನಿ ಅಂತಾರೆ. ಬರಬೇಕಾ? ಆ ಒಂದು 450 ದಿನಗಳಿಂದ ಧರಣಿ ಏನು ಮಾಡ್ತಾ ಇದ್ದಾರೆ, ಮೊದಲು ಅವ್ರಿಗೆ ಆಹ್ವಾನ ಕೊಡಿ, ನನಗಲ್ಲ. ಯಾರು 450 ದಿನಗಳಿಂದ ಸಾವಿರಾರು ರೈತರುಗಳು ಇವತ್ತು ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟವ್ರೆ ಭೂಮಿ ಕೊಡ್ತೀವಿ ಅಂತೇಳಿ? ಎಷ್ಟು ಜನಕ್ಕೆ ಚೆಕ್ ಕೊಟ್ಟಿದ್ದೀರಿ? ಅಲ್ಲಿ ಯಾತಕ್ಕೆ ಅವ್ರು ಕೂತಿದ್ದಾರೆ ಅಲ್ಲಿ ಆ ಜನ? ಅವ್ರು ಓಲಿ ನನ್ನನ್ನು ಕರೆಸ್ಬೇಡಪ್ಪ, ನನ್ನ ಕರೆಸೇನು ಚರ್ಚೆ ಮಾಡೋದು ಬೇಡ. ಆ ಭೂಮಿ ಕೊಡಲ್ಲ ಅಂತವ್ರಲ್ಲ, ಆ ರೈತರನ್ನ ಕರೆಸ್ಕೊಂಡು ಅವ್ರನ್ನಾದರೂ ಕೂರಿಸ್ಕೊಂಡು ಚರ್ಚೆ ಮಾಡ್ಕೊಳ್ಳಿ. ನಾನು ಹಿಡ್ಕೊಂಡಿದ್ದೀನಿ ಕರಿಬೇಡಿ ಅವ್ರನ್ನ ಅಂತೇಳಿ. ನನಗೆ ಬೇಕಾಗಿರೋದು ಅವರ ತೀರ್ಮಾನ. ರೈತರು ಮೆಜಾರಿಟಿ ರೈತರು ಏನಿದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ ಅವರ ಬದುಕಿನ ಬಗ್ಗೆ ಅವರೇನು ಚರ್ಚೆ ಮಾಡ್ತಾ ಇದ್ದಾರೆ, ಅದು ಸರಿಯಾಗಬೇಕು ಅನ್ನೋದ್ರೆ ಮುಖ್ಯಮಂತ್ರಿಗಳು ಅವ್ರನ್ನ ಕರಿಬೇಕು, ನನ್ನಲ್ಲ. ಸರಿ, 2 ದಿನದಿಂದ ಹೋರಾಟ ಮಾಡ್ತಿರೋ ರೈತರು ಹಾಗಾದ್ರೆ ಅಸಲಿ ರೈತರಲ್ವಾ? ಹಾಗಾದ್ರೆ ನೀವು ಹೇಳೋ ಪ್ರಕಾರ ಅವರು ಯಾರೂ ಅಸಲಿ ರೈತರಲ್ಲ. ಅದರಲ್ಲೊಂದು 4-5 ಜನ ಇರ್ಬೋದು, ನಂತರ ಅವರು ಭೂಮಿ ಇಟ್ಕೊಂಡಿರ್ಬೋದು. ಅವರೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು. ಇಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವ ನೈತಿಕತೆ ಇಟ್ಕೊಳ್ಳದೆ ಈಗ 2 ದಿವಸದಿಂದ ಯಾಕೆ ಇಲ್ಲಿವರೆಗೆ ಯಾತಕ್ಕೆ ಧರಣಿ ಮಾಡಲಿಲ್ಲ ಅವರು? ಇಲ್ಲಿವರೆಗೆ ಯಾತಕ್ಕೆ ಅಲ್ಲಿ ಧರಣಿ ಮಾಡ್ಕೊಂಡು ಕೂತಾರಲ್ಲ ಭೂಮಿ ಕೊಡಲ್ಲ ಅಂತೇಳಿ? ನನಗೆ ಕೇಳೋದಲ್ಲ, ಅವ್ರ ಹತ್ರ ಹೋಗಿ ಚರ್ಚೆ ಮಾಡಬೇಕಾಗಿತ್ತಲ್ವ ಆ ರೈತರು. ಈಗೇನು ಹೊರಟವ್ರು ನೆನ್ನೆ ಮೊನ್ನೆಯಿಂದ 450 ದಿವಸ ಅಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳು, ಅವ್ರ ಹತ್ರಕ್ಕೆ ಹೋಗಿ ಚರ್ಚೆ ಮಾಡಿ ಸಾಲ್ವ್ ಮಾಡ್ಕೋಬೇಕಾಗಿತ್ತಲ್ವ? ಇಲ್ಲಿ ನಾನು ಪ್ರಶ್ನೆ, ಈಗಿನ 2 ದಿವಸದಿಂದ ಹೊರಟವರಲ್ಲ, ನಾವು ರೈತರು, ನಾವು ಭೂಮಿ ಕೊಡಬೇಕು ಅಂತೇಳಿ ಕೊಡಿ. ನೀವು ಹಿಡ್ಕೊಂಡಿರೋದು ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಕೊಡೋರಿಗೆ ಸಂತೋಷ, ಕೊಟ್ಕೊಳ್ಳಿ ನೀವು. ಅಂದ್ರೆ ಪರ ವಿರೋಧ ಮಾಡ್ತಾ ಇರುವಂತ ಇಬ್ಬರನ್ನು ಬಂದರೂ ಕೂಡ ಅವ್ರ ಜೊತೆ ಮಾತುಕತೆ ಕುಮಾರಸ್ವಾಮಿ ಸಿದ್ಧರಾಗಿದ್ದಾರಾ? ನಾನು ಮುಕ್ತವಾಗಿರೋ, ನನಗಾಗಬೇಕಾಗಿರೋದೇನು? ನಾನು ಜನ ನನ್ನ ಗುರುತಿಸಿರೋದು ಕಷ್ಟ ಕಾಲದಲ್ಲಿ ಇರ್ತಕ್ಕಂಥವ್ರಿಗೆ ಇವನು ಬೆಂಬಲವಾಗಿ ನಿಲ್ತಕ್ಕಂಥವನು ಅಂಥದ್ದನ್ನು ನನ್ನ ವೃತ್ತಿನಲ್ಲಿ ಮಾಡ್ಕೊಂಬಂದಿದ್ದೀನಿ. ಕಷ್ಟ ಕಾಲದಲ್ಲಿ ಇಲ್ಲಿ ಮನೆ ಹತ್ರ ಬಂದು ಅವ್ರು ನೋಡಿ, ಅಲ್ಲಿ ನೋಡಿ, ಅಲ್ಲಿ ಆ ವಯಸ್ಸಾಗಿರ್ತಕ್ಕಂಥವ್ರು ಏನಪ್ಪ ಕೊಟ್ಟಿರೋದು ನೀವು? ಸರ್ಕಾರದಲ್ಲಿ ಗ್ಯಾರಂಟಿ ಇಲ್ಲಿ ಬಂದು ನೋಡಿದ್ರೆ ಗ್ಯಾರಂಟಿಗಳು ಗೊತ್ತಾಯ್ತು. ಇಲ್ಲಿ ಕೂತವ್ರು ನೋಡಿ, ಇಲ್ಲಿ